ಗೈಸ್ ನಾನು ಈ ವಿಡಿಯೋನ ನೋಡಿ ಇಮಿಡಿಯೇಟ್ ಆಗಿ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸೊ ನನಗೆ ಈ ರಿವ್ಯೂ ಅನ್ನೋದಕ್ಕಿಂತ ನನ್ಗೆ ಆಗ್ತಿರೋ ಒಂದು ಎಕ್ಸೈಟ್ಮೆಂಟ್ ಇದೆಯಲ್ಲ, ಅದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕು. ಅಂದ್ರೆ ಇಂಥ ಒಂದು ಕ್ವಾಲಿಟಿ ಸಿನಿಮಾ ಟೀಸರ್ ನೋಡಿರೋದು ನನ್ಗೆ ನಿಜವಾಗ್ಲೂ ಶಾಕ್ ಆಗ್ತಿದೆ. ಅಂಡ್ ಬಹುಶಃ ನಾನು ಈ ಎಕ್ಸೈಟ್ಮೆಂಟ್ ಅಲ್ಲಿ ಎಷ್ಟು ಕರೆಕ್ಟ್ ಆಗಿ ಮಾತಾಡ್ತೀನಿ, ಹೇಗೆ ಮಾತಾಡ್ತೀನಿ ಅನ್ನೋದು ಸಮೇತ ನಂಗೆ ಗೊತ್ತಾಗ್ತಿಲ್ಲ. ನಾನು ಸ್ಟಾರ್ಟಿಂಗ್ KVN ಪ್ರೊಡಕ್ಷನ್ ಓಪನ್ ಮಾಡಿದ ತಕ್ಷಣ ನೋಡ್ತಾ ಇದ್ದೆ, ಅಬ್ಸರ್ವ್ ಮಾಡ್ತಾ ಇದ್ದೆ. ಅಂಡ್ ಅದರಲ್ಲೊಂದು ಟೀಸರ್ ಅವ್ರು ಆಲ್ರೆಡಿ ಅಪ್ಲೋಡ್ ಮಾಡಿದ್ರು, ಅದನ್ನ ನಾನು ಓಪನ್ ಮಾಡ್ತಾ ಚೆಕ್ ಮಾಡ್ತಾ ಇದ್ದೀನಿ. ಸೊ ಆ ಕ್ವಾಲಿಟಿ ಪ್ರೊಡಕ್ಷನ್, ಆ ಹಾಲಿವುಡ್ ಆಕ್ಟರ್ಸ್ ಅವನ್ನೆಲ್ಲ ಎಂಟ್ರಿ ನೋಡಿದ ತಕ್ಷಣ ನನಗೆ ಒಂದು ಸ್ವಲ್ಪ ಕನ್ಫ್ಯೂಸ್ ಆಯ್ತು. ಅಂದ್ರೆ ನಾನು ಕರೆಕ್ಟ್ ಆಗಿರೋ ಟೀಸರ್ ನೋಡ್ತಾ ಇದ್ದೀನಿ. ಸೆಕೆಂಡ್ ನಾನು KVN ಪ್ರೊಡಕ್ಷನ್ ಚೆಕ್ ಮಾಡಿದೆ, ಅಲ್ಲಿ ಇದು ಟಾಕ್ಸಿಕ್ ದೇನಾ ಅಂತ ಹೇಳಿ ಚೆಕ್ ಮಾಡಿದೆ. ಅಂದ್ರೆ ಈ ಲೆವೆಲ್ ಆಫ್ ಕ್ವಾಲಿಟಿ ಇದು ಕನ್ನಡ ಸಿನಿಮಾ ಅಂತೂ ಅಲ್ಲ. ಓಕೆ ಫೈನ್, ಅಟ್ ಲೀಸ್ಟ್ ಇಂಡಿಯನ್ ರೇಂಜ್ ಸಿನಿಮಾ ಮಾಡ್ತಾರೆ. ಓಕೆ, ಇದು ಇಂಡಿಯನ್ ರೇಂಜಿನ ಸಿನಿಮಾನೂ ಅಲ್ಲ. ಸೊ ಇದು ಹಾಲಿವುಡ್ ರೇಂಜ್ ಸಿನಿಮಾ ಮಾಡಿದ್ದಾರೆ ಅನ್ನೋದು ನಾನು ಕನ್ಫ್ಯೂಸ್ ಆಗಿ ಮತ್ತೆ ಬ್ಯಾಕ್ ಬಂದು ಕನ್ಫರ್ಮ್ ಮಾಡ್ಕೊಂಡು ನಾನು ಮತ್ತೆ ಕಂಟಿನ್ಯೂ ಮಾಡಿದೆ. ಓಕೆ ನೋಡೋಣ ಅಂತ ಹೇಳಿ. ರಾಕಿಂಗ್ ಸ್ಟಾರ್ ಯಶ್ ಅವರು KGF 2 ಒಂದು ಡೈಲಾಗ್ ಹೇಳ್ತಾರೆ, ದ ವರ್ಲ್ಡ್ ಈಸ್ ಮೈ ಟೆರಿಟರಿ ಅಂತ. ಓಕೆ ಬಿಡು, ಸಿನಿಮಾಗೋಸ್ಕರ ಆ ಡೈಲಾಗ್ ನ ಹೇಳಿದ್ದಾರೆ ಅಂತ ಹೇಳಿ ಓಕೆ ಅಂತ ಅನ್ಕೋಬಹುದು. ಆದ್ರೆ ಇಲ್ಲ ಗಾಯ್ಸ್, ನಿಜವಾಗ್ಲೂ ಅವ್ರ ಸಿನಿಮಾಗೋಸ್ಕರ ಹೇಳಿಲ್ಲ. ರಿಯಲಿ ದ ವರ್ಲ್ಡ್ ಈಸ್ ಯಶ್ ಟೆರಿಟರಿ. ರಿಯಲಿ ಈ ಟೀಸರ್ ನ ನೋಡಿದ್ರೆ ನಿಜವಾಗ್ಲೂ ನಂಗಂತೂ ಹಾಗೆ ಅನ್ಸುತ್ತೆ. ಅವ್ರು ನಿಜವಾಗ್ಲೂ ವರ್ಲ್ಡ್ ನ ಹೊಡೆಯೋದಕ್ಕೆ ಹೊರಟಿರೋದು. ಅವ್ರು ನಿಜವಾಗ್ಲೂ ಈ ಕರ್ನಾಟಕ ಆಗ್ಲಿ, ನಮ್ ಇಂಡಿಯಾ ಆಗ್ಲಿ, ಈ ಅಕ್ಕಪಕ್ಕ ಸ್ಟೇಟ್ಸ್ ಆಗ್ಲಿ, ಇವ್ಯಾವ ಅವ್ರಿಗೆ ಮ್ಯಾಟ್ರೇ ಅಲ್ಲ ಅಂತ ಅನ್ಸುತ್ತೆ. ಈ ಟೀಸರ್ ನೋಡಿದ್ರೆ ನಂಗೆ ಹಾಗೆ ಕಾಣಿಸ್ತಾ ಇದೆ. ಅವ್ರು ನಿಜವಾಗ್ಲೂ ದ ವರ್ಲ್ಡ್ ಈಸ್ ಮೈ ಟೆರಿಟರಿ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೇನೆ ಹೊರಟಿದ್ದಾರೆ ಅನ್ನೋ ತರ ಕಾಣಿಸ್ತಿದೆ. ಅಲ್ಲ, ಎಲ್ಲ ಸಿನಿಮಾದಲ್ಲೂ ಅವರ ಆ ಸಿನಿಮಾಗಳ ಟೀಸರ್ ನ ಒಂದ್ ರೇಂಜಿಗೆ ಒಂದ್ ಚೆನ್ನಾಗಿ ಇಟ್ಟಿರ್ತಾರೆ, ಅದ್ರಲ್ಲಿ ಒಂದು ಹುಕ್ ಪಾಯಿಂಟ್ ನ ಇಟ್ಟಿರ್ತಾರೆ. ಓಕೆ, ಒಂದ್ ಸ್ವಲ್ಪ ಗ್ರಿಪ್ಪಿಂಗ್ ಆಗಿರ್ಲಿ ಅಂತ. ಬಟ್ ಈ ಟೀಸರ್ ಅಲ್ಲಿ ಹುಕ್ ನ ಕುಕ್ ಮಾಡಿ ಬಿಸಾಕ್ ಬಿಟ್ಟಿದ್ದಾರೆ. ಆ ರೇಂಜ್ಗೆ ಒಂದು ಟೀಸರ್, ಒಂದು ಇಂಟ್ರೊಡಕ್ಷನ್, ಒಂದು ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್, ಒಂದು ನೇಮ್. ಆ ರಾಯ ಅನ್ನೋಂಥ ಕ್ಯಾರೆಕ್ಟರ್ ಏನಿದೆ, ಅದಷ್ಟು ರಾಗೆ ಕಾಣಿಸ್ತಾ ಇದೆ. ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಆ ರಾ ಅನ್ನೋ ಪದ ಎಷ್ಟು ಒಲ್ದು ಬಂದಿದೆ ಅನ್ನೋದು ಗೊತ್ತಾಗ್ತಿಲ್ಲ. ಅವ್ರ ಎಂಟ್ರಿ ಕೊಟ್ಟಿದ್ದ ಸಿನಿಮಾ ಕೂಡ ರಾಕಿ ಅಂತಾನೆ, ಮತ್ತೆ ಅವ್ರ KGF ಅಲ್ಲೂ ಸಮೇತ ರಾಕಿ ಭಾಯ್ ಅಂತಾನೆ ಫೇಮಸ್ ಆದ್ರು. ಅಂಡ್ ಈ ಸರಿ ಟಾಕ್ಸಿಕ್ ಅಲ್ಲಿ ಅವ್ರ ಹೆಸರು ರಾಯ ಅಂತಿದೆ. ಟೀಸರ್ ನೋಡಿದ್ರೆ ಈ ರಾಯ ಮಾತ್ರ ಬೇರೆ ಲೆವೆಲ್ಗೆ ಇದ್ದಾನೆ ಅನ್ನೋದನ್ನಂತೂ ಕನ್ಫರ್ಮ್ ಆಗಿ ಕಾಣಿಸ್ತಾ ಇದೆ. ಈ ಟೀಸರ್ ನ ಮೊಬೈಲ್ ಅಲ್ಲಿ ನೋಡ್ತಾ ಇದ್ರಿಂದ ನನಗೆ ಗೂಸ್ ಬಂಪ್ಸ್ ಆಗ್ತಾ ಇತ್ತು. ನಾನು ಈಗ ಆಲ್ರೆಡಿ ಒಂದು 10 to 15 ಟೈಮ್ಸ್ ನೋಡ್ಬಿಟ್ಟಿದ್ದೀನಿ. ವಿತ್ ಇನ್ ಜಸ್ಟ್ ಫ್ಯೂ ಮಿನಿಟ್ಸ್ ಒಳಗಡೆ ನಾನು ಕಂಟಿನ್ಯೂಸ್ ಆಗಿ ರಿಪೀಟಿಂಗ್ ಅಲ್ಲಿ ನೋಡಿದ್ದೀನಿ ಈ ಟೀಸರ್ ನ. ಅಷ್ಟು ಕ್ವಾಲಿಟಿ, ಅಷ್ಟು ಎಕ್ಸೈಟ್ಮೆಂಟ್, ಆ ಎಂಟ್ರಿ, ಆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್, ಒಬ್ಬ ಕುಡುಕನ ಎಂಟ್ರಿ, ಅವನಿಂದ ಆ ಕಾರು, ಆ ಸೀನು, ಮೈ ಗಾಡ್, ದಿಸ್ ಇಸ್ ರಿಯಲಿ ಜಸ್ಟ್ ನೆಕ್ಸ್ಟ್ ಲೆವೆಲ್. ಮೊಬೈಲ್ ಅಲ್ಲಿ ಟೀಸರ್ ನೋಡೋದಕ್ಕೇನೆ ಹೀಗೆ ಅನಿಸ್ತಾ ಇದೆ. ಅಂಡ್ ಜಸ್ಟ್ ಇಮ್ಯಾಜಿನ್, ಇಂಥ ಒಂದು ಹೈ ಎಲಿಮೆಂಟ್ಸ್ ಇರುವಂತಹ ಸೀನ್ ಗಳನ್ನ ನಾವು ಥಿಯೇಟರ್ ಅಲ್ಲಿ ನೋಡ್ತಾ ಇದ್ರೆ ಅದ್ ಯಾವ ಮಟ್ಟಕ್ಕೆ ನಮ್ಮನ್ನ ಎಕ್ಸೈಟ್ ಮಾಡಬಹುದು, ಯಾವ ಮಟ್ಟಕ್ಕೆ ನಮಗೆ ಹೈ ಕೊಡಬಹುದು. ಸೊ ಬಹುಶಃ ಇದೇ ಒಂದು ರೈಟಿಂಗ್ಗೋಸ್ಕರನೇ ಇವರು 4 ವರ್ಷ ತಗೊಂಡು ಇಂಥ ಒಂದು ರೈಟಿಂಗ್ ಮೂಲಕ ಬರ್ತಿದ್ದಾರೆ ಅಂತ ಅನ್ಸ್ತಿದೆ. ನಾವು ಪ್ರತಿ ಸಿನಿಮಾಗಳಲ್ಲಿ ಅದ್ರ ಪ್ರೊಡಕ್ಷನ್ ಕ್ವಾಲಿಟಿ, ಅದ್ರ ಸಿನಿಮಾಟೋಗ್ರಫಿ, ಅದ್ರ ಎಂಟ್ರಿ, ಅದ್ರ BGM ಇದೆಲ್ಲ ಮಾತಾಡಬಹುದು. ಆದ್ರೆ ಈ ಸಿನಿಮಾದಲ್ಲಿ ಅದೇ ಮಾತಾಡಕ್ ಸಾಧ್ಯ? ಬಹುಶಃ ಇದ್ರ ಕ್ವಾಲಿಟಿ ಲೆವೆಲ್, ಇದ್ರ ಮೇಕಿಂಗ್ ಲೆವೆಲ್ ನೋಡಿದ್ರೆ ನಾವು ಮಾತಾಡಬೇಕಾಗಿರೋ ವಿಷಯ ಈ ಕ್ವಾಲಿಟಿ ಆಗ್ಲಿ, ಪ್ರೊಡಕ್ಷನ್ ಆಗ್ಲಿ ಇದೆಲ್ಲ ಅನ್ಸುತ್ತೆ. ನಮ್ಮ ಕನ್ನಡ ಸ್ಟಾರ್, ಒಬ್ಬ ಕನ್ನಡದ ಸಾಮಾನ್ಯ ಸ್ಟಾರ್ ಮುಂಚೆ ಈಗ ವರ್ಲ್ಡ್ ಅಲ್ಲಿ ಒಂದು ಸಂಚಲನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಎಂಟೈರ್ ವರ್ಲ್ಡ್ ತಿರುಗಿ ನೋಡೋ ತರ ಒಂದು ಸಿನಿಮಾನ ಮಾಡಿರೋದು ನಿಜವಾಗ್ಲೂ ಐ ಜಸ್ಟ್ ಫೀಲ್ ರಿಯಲಿ ಹ್ಯಾಪಿ ಅಂಡ್ ವೆರಿ ಎಕ್ಸೈಟೆಡ್ ಟು ಸಿ ಯಶ್ ಆಸ್ ಅ ರಾಯ. ಓಪನಿಂಗ್ ಅಲ್ಲಿ ಆ ಒಂದು ಹಾಲಿವುಡ್ ಆಕ್ಟರ್ಸ್, ಆ ಒಂದು ಎಸ್ಟಾಬ್ಲಿಷ್ಮೆಂಟ್, ಆ ಒಂದು ಸೀನ್ ಬಿಲ್ಡಿಂಗ್, ಮತ್ತೆ ಆ ಕ್ಯಾರೆಕ್ಟರ್ ಎಂಟ್ರಿ ಕೊಡೋದು, ಸೊ ಅದು ಎಷ್ಟು ವೈಲ್ಡ್ ಆಗಿ ಪರ್ಫಾರ್ಮ್ ಮಾಡುತ್ತೆ, ಅದಾದ್ಮೇಲೆ ಅದು ಹೇಗೆ ವರ್ತಿಸುತ್ತೆ. ಮೈ ಗಾಡ್, ರಿಯಲಿ ಕನ್ನಡ ಇಂಡಸ್ಟ್ರಿ ಬಿಡಿ, ಬೇರೆ ಇಂಡಸ್ಟ್ರಿಗಳಲ್ಲೂ ಸಮೇತ ಇಂಥ ಒಂದು ಟೀಸರ್ ಆಗ್ಲಿ, ಇಂಥ ಒಂದು ಇಂಟ್ರೊಡಕ್ಷನ್ ಆಗ್ಲಿ ಇದುವರೆಗೂ ಆಗಿಲ್ಲ. ಅಂಡ್ ಯಶ್ ಈಗ ಇಂಡಿಯನ್ CEO ಅಲ್ಲ, ವರ್ಲ್ಡ್ ಸಿನಿಮಾ CEO. ಅಂಡ್ ಆ ಡೈಲಾಗ್ ಡ್ಯಾಡ್ ಇಸ್ ಹೋಮ್, ಮೈ ಗಾಡ್. ಸೊ ಈ ಡೈಲಾಗ್ ನ ನನಗೆ ಕೇಳ್ತಾ ಇದ್ರೆ ನನಗೆ ನೆನಪಾಗ್ತಾ ಇದೆ ಅಂದ್ರೆ ಸರ್, ನನಗೆ ಈ ಬೇರೆ ಇಂಡಸ್ಟ್ರಿ ಅವ್ರ ಬಗ್ಗೆ ಸ್ವಲ್ಪ ಥಿಂಕಿಂಗ್ಸ್ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಗಾಯ್ಸ್, ಡ್ಯಾಡ್ ಇಸ್ ಹೋಮ್, ನಾನೆಲ್ಲೂ ಹೋಗಲ್ಲ, ನಾನು ಇರೋ ಕಡೆನೆ ಎಲ್ರನ್ನೂ ಕರೆಸ್ಕೊಳ್ತೀನಿ ಅಂತ. ಇಂಥ ಒಂದು ಆಟಿಟ್ಯೂಡ್ ಸ್ಟೇಟ್ಮೆಂಟು, ಇಂಥ ಒಂದು ಕಾನ್ಫಿಡೆಂಟ್ ಸ್ಟೇಟ್ಮೆಂಟು ಅದು ಹೇಗೆ ಕೊಡಕ್ ಸಾಧ್ಯ ಅಂತ ನನಗೂ ಅನಿಸ್ತಾ ಇತ್ತು ನಿಜವಾಗ್ಲು. ಬಟ್ ಈಗ ಒಂದು ಕ್ಲಾರಿಟಿ ಬಂತು. ಇಂಥ ವಿಡಿಯೋ ನೋಡಿದಾಗ, ಇಂಥ ಟೀಸರ್ ನೋಡಿದಾಗ, ಹೌದು ಇಂಥ ಸ್ಟೇಟ್ಮೆಂಟು ಕೊಡ್ಬೋದು, ಇಂಥ ಸ್ಟೇಟ್ಮೆಂಟ್ ನ ಕೊಟ್ಟು ಪ್ರೂವ್ ಮಾಡ್ಕೋಬೇಕು ಅನ್ನೋಂತ ಯಾರಾದ್ರೂ ವ್ಯಕ್ತಿ ಇದ್ರೆ ಅದು ಯಶ್ ಮಾತ್ರನೇ ಅನ್ಸುತ್ತೆ. ಸೊ ಫೈನಲಿ ಗೈಸ್, ನಾನಂತೂ ಈ ಟೀಸರ್ ನ ನೋಡಿ ಸಖತ್ ಎಕ್ಸೈಟಿಂಗ್ ಆಗಿ ಸಖತ್ ಖುಷಿ ಪಟ್ಟೆ. ಸೊ ನೀವು ಸಮೇತ ಇನ್ನೂ ಈ ಟೀಸರ್ ನ ನೋಡಿಲ್ಲ ಅಂದ್ರೆ ಬೇಗ ಈ ಟೀಸರ್ ನ ನೋಡಿ. ಸೊ ಟೀಸರ್ ಆಲ್ರೆಡಿ ನೋಡಿದೀರಾ ಅನ್ನೋರು ಕಮೆಂಟ್ ಬಾಕ್ಸ್ ಅಲ್ಲಿ ನಿಮಗೆ ಹೇಗೆ ಅನಿಸ್ತಾ ಅನ್ನೋದನ್ನ ತಿಳಿಸಿ. ಮತ್ತು ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಮತ್ತೊಮ್ಮೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ, ಕಮೆಂಟ್ ಬಾಕ್ಸ್ ಅಲ್ಲಿ ಅವರ ಫ್ಯಾನ್ಸ್ ಎಲ್ಲರೂ ಅವ್ರನ್ನ ವಿಶ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಸೊ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂತಹ ಇನ್ನಷ್ಟು ಕಂಟೆಂಟ್ ಗಳಿಗೋಸ್ಕರ ನನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಥ್ಯಾಂಕ್ ಯು.